ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ ಇದೆ. ಸೊ ಇವತ್ತಿನ ವಿಡಿಯೋ ಯಾವ ರೀತಿ ನಂದು ದಿನ ಶುರುವಾಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಮಾರ್ನಿಂಗು ಒಂದು ಲೋಟ ಬಿಸಿ ನೀರಿಗೆ ಸಬ್ಜಾ ಸೀಡ್ಸು ಹಾಕ್ಕೊಂಡು ಕುಡಿಯೋದ್ರಿಂದ ಹೀಟ್ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ದಪ್ಪ ಇರ್ತಾರಲ್ವ, ಸೊ ಅವರು ಸಹ ಸಣ್ಣ ಹಾಕ್ತಾರೆ ಅಂತ ಹೇಳ್ತಾರೆ, ಫ್ಯಾಟು ಕಡಿಮೆ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿನ ನಿಮಗೆ ಇಷ್ಟ ಇದ್ದರೆ ಅಗದ್ಕೊಂಡಾದರೂ ಹಾಗೆ ತಿನ್ಬೋದು ಜಗದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಟ್ಯಾಬ್ಲೆಟ್ ತಗೊಳ್ಳೋ ರೀತಿ ಒಂದು ತಗೊಂಡು ಈ ಥರ ಸಬ್ಜಾ ಸೀಡ್ಸು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ರಿಯಲಿ ತುಂಬ ಅಂದರೆ ತುಂಬ ಹೊರಗಾಗುತ್ತೆ. ಎಷ್ಟು ಹೀಟ್ ಇದ್ದರೂ ಸಹ ಕಡಿಮೆ ಆಗುತ್ತೆ. 1 ವೀಕು ನೀವು ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಅಂತ ಹೇಳ್ತೇನೆ. ಮಾರ್ನಿಂಗ್ ಡೈಲಿ ಕುಡಿತೀವಿ ನಾವು ನಮ್ಮ ಮನೆಯಲ್ಲಿ, ಸೊ ನೀವು ಸಹ ಟ್ರೈ ಮಾಡಿ. ಇವತ್ತು ಶುಕ್ರವಾರ, ಸೊ ಹಾಗಾಗಿ ಮಾರ್ನಿಂಗು ಬೇಗನೆ ಎದ್ದಿದ್ದೆ. ಸೊ ಪೂಜೆ ಸಹ ಆಯಿತು. ಈಗ ನಾನು ಮಕ್ಕಳ ಬಾಕ್ಸ್ಗೆ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ. ಆ ಮಕ್ಕಳು ಸಬ್ಜಾ ಸೀಡ್ಸು ಕುಡ್ದಾಯಿತು, ನಂದು ಪೂಜೆ ಸಹ ಆಗಿದೆ. ಸೊ ಈಗ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಏನು ಮಾಡ್ಕೋತೀನಿ ಟಿಫನ್ನು ನೋಡೋಣ ಬನ್ನಿ. ಹಾಗೆ ಬ್ಲೆಸ್ ಮಾಡ್ಕೊಳ್ಳಿ, ದೇವ್ರ ಹತ್ರ ಎಲ್ಲರೂ ಬ್ಲೆಸ್ ಮಾಡ್ಕೊಳ್ಳಿ. ನಮ್ಮ ಮನೆ ದೇವರು ಇದು ಆ್ಯಕ್ಚುಲಿ. ದೋಸೆ ಇಟ್ಟಿತ್ತು, ಸೊ ಮಕ್ಕಳಿಗೆ ದೋಸೆ ಬೇಕು ಅಂತ ಹೇಳಿದರು. ದೋಸೆ ಮತ್ತು ಪಡ್ಡು ನೋಡಿ ನೈಟ್ ನೆನ್ನೆ ರುಬ್ಬಿ ಇಟ್ಟಿದ್ದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಈಗ ನಾನು ಇದನ್ನು ಪಡ್ಡು ಮಾಡ್ಕೋತೀನಿ, ಮಸಾಲ ಪಡ್ಡು ಮಾಡ್ತೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಮಕ್ಕಳಿಗೆ ಬಾಕ್ಸ್ಗೆ ಚಪಾತಿ ಬೇಕಂತೆ, ಸೊ ಚಪಾತಿ ಸಹ ಮಾಡಬೇಕಾಗಿದೆ. ಸೊ ಅವ್ರಿಗೆ ಈಗ ಬ್ರೇಕ್ಫಾಸ್ಟ್ಗೆ ಪಡ್ಡು ಕೊಟ್ಟು ಏನು ತಿಂತಾರೋ ನೋಡೋಣ. ಚಪಾತಿ ತಿಂತಾರ, ಪಡ್ಡು ತಿಂತಾರ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ. ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು. ಸ್ವಲ್ಪ ಫೀವರ್ ಇತ್ತು, ನೈಟ್ ಆ್ಯಕ್ಚುಲಿ ಅಷ್ಟು ಜಾಸ್ತಿ ನಿದ್ದೆ ಆಗಲಿಲ್ಲ, ಅದಕ್ಕಾಗಿ. ಈಗ ಹಾಗೆ ಚಟ್ನಿ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಚಟ್ನಿ, ಇದು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮಸಾಲ ಪಡ್ಡುಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದನ್ನು ಅಷ್ಟೇ ತೊಗೊಳ್ತಾ ಇದ್ದೀನಿ ನಾನು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದಕ್ಕಿನ್ನೂ ಬೇರೆ ರೀತಿ ಎಲ್ಲ ಮಾಡ್ತಾರೆ, ಸೊಪ್ಪು ಎಲ್ಲ ಬರುತ್ತೆ ನೋಡಿ, ಸೊಪ್ಪನ್ನು ಯೂಸ್ ಮಾಡಿ ಮಾಡ್ತಾರೆ. ಸೊ ನಾನು ಸೊಪ್ಪೇನು ಯೂಸ್ ಮಾಡಿ ಮಾಡ್ತಾಯಿಲ್ಲ, ತರಕಾರಿ ಎಲ್ಲನೂ ಹಾಕಿನೂ ಸಹ ಮಾಡ್ತಾರೆ ಪಡ್ಡುಗೆ. ನಾನು ಸಿಂಪಲ್ಲಾಗಿ ಸ್ವಲ್ಪನೇ ಡಿಫ್ರೆಂಟಾಗಿರ್ಬೇಕಲ್ವ, ಯಾವಾಗಲೂ ಒಂದೇ ರೀತಿ ಇರಬಾರ್ದಲ್ವ. ನೋಡಿ ಸಾಕು ಇಷ್ಟು ಈರುಳ್ಳಿ ನನಗೆ. ಹಾಗೆ ಕೊತ್ತಂಬರಿ, ಹಾಗೆ ಕರಿಬೇವೂ ಇದೆ ಒಟ್ಟಿಗೆ, ಅದಕ್ಕೆ ಕರಿಬೇವು ಸಹ ಸಣ್ಣದಾಗಿ ಹಚ್ಕೊಳ್ಳೋಣ. ಈಗ ನಾವು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಹಾಗೆ ಲೈಟಾಗಿ ಒಂದು ಒಗ್ಗರಣೆ ಕೊಡೋಣ. ನೋಡಿ, ಮಸಾಲ ಪಡ್ಡುಗೆ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಆಯಿಲನ್ನು ಸೇರಿಸ್ಕೊಳ್ಳೋಣ. ಜಸ್ಟ್ 2 ಸ್ಪೂನ್ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಕಾಯಿದೆ. ಇದಕ್ಕೆ ನಾನೀಗ 1 ಸ್ಪೂನು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಸಾಸಿವೆನ ಸಹ ತಗೊಂಡಿದ್ದೀನಿ. ಅರ್ಧ ಚಮಚದಾಗಷ್ಟು ಜೀರಿಗೆನ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ಕ್ಯಾರೆಟನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ, ಪುದೀನ, ಕರಿಬೇವು 3 ತೊಗೊಂಡಿದ್ದೀನಿ. ಅರ್ಧ ಚಮಚದಾಗಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಬಳಸಿಲ್ಲ, ಹಾಗಾಗಿ ಚಿಲ್ಲಿ ಪೌಡರು 1/2 ಸ್ಪೂನು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಜಸ್ಟ್ 1-2 ಮಿನಿಟ್ಸ್ ಈ ಥರ ತಯಾರು ಮಾಡಿದ್ರೆ ಸಾಕಾಗುತ್ತೆ ನೋಡಿ. ಸಾಕು, ಈಗ ಇದು ಆಫ್ ಮಾಡ್ಕೊಳ್ಳೋಣ ಸ್ಟವ್ವು.
ದೋಸೆ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟು ದೋಸೆ ಇಷ್ಟು ಸಾಕು ನನಗೆ. ಈಗ ನಾನು ಇದಕ್ಕೆ ಆಗಲೇ ಸ್ವಲ್ಪ ಮಸಾಲ ಪಡ್ಡುಗೂ ಸಹ ಸಾಲ್ಟ್ ಸೇರಿಸಿದ್ದೀನಿ. ಈಗ ಸಾಲ್ಟು 1/4 ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಮಕ್ಕಳಿಗೆ ಹೆಲ್ತಿ ಬ್ರೇಕ್ಫಾಸ್ಟು, ಹೆಲ್ತಿ ರೆಸಿಪೀಸು ಮಾಡಿಕೊಡ್ತಿರ್ಬೇಕು ಫ್ರೆಂಡ್ಸ್. ಹಾಗಾದರೆ ಅವರು ಇಷ್ಟಪಟ್ಟು ತಿಂತಾರೆ. ಈಗಿನ ಜನ್ರೇಷನಲ್ಲಿ ತುಂಬ ಕಷ್ಟ ಇದೆ, ತುಂಬ ಫ್ಯಾಟ್ ಆಗುತ್ತೆ. ಹಾಗೆ ಹೊರಗಡೆ ಆಯ್ಲಿ ಫುಡ್ಡೆಲ್ಲ ತಿಂತಿರ್ತಾರಲ್ವ, ಸೊ ತಿನ್ನಬೇಕು ಆಯ್ಲಿ ಫುಡ್ಡೆಲ್ಲ, ಯಾವುದನ್ನು ಸಹ ಬೇಕು, ಬಟ್ ಜಾಸ್ತಿ ತಿನ್ನಬಾರ್ದು. ನೋಡಿ ಎಲ್ಲ ಮಿಕ್ಸ್ ಕೊಟ್ಟು ಈಗ ನಾವು ಪಡ್ಡನ್ನ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಕೊಡೋಣ. ಆಗಿದೆ ಮಿಕ್ಸ್ ಕೊಟ್ಟು ಈಗ ಪಡ್ಡನ್ನ ಹಾಕ್ಕೊಳ್ಳೋಣ. ಪಡ್ಡಂಚಿನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ, ಸ್ವಲ್ಪ ವಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ನೋಡಿ ಹಂಚು ಚೆನ್ನಾಗಿ ಬಿಸಿಯಾಗಿದೆ, ಸ್ಟವ್ ಆನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ಳೋಣ. ಈಗ ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನಿಮಗೆ ಯಾರಿಗೆ ಮಸಾಲ ಪಡ್ಡು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಪಡ್ಡು ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಅಲ್ವಾ. ಸಂಜೆ ಸ್ನ್ಯಾಕ್ಸ್ ಸಹ ಈ ಥರ ತಿನ್ಬೋದು ಪಡ್ಡು, ಅಷ್ಟು ರುಚಿ ಇರುತ್ತೆ. ನಾನೀಗ ಹಾಗೆ ಮಾಡ್ತೇನೆ ಮಕ್ಕಳಿಗೆ. ಸಂಜೆ ಟೈಮ್ ಅವ್ರು ಇಷ್ಟಪಡ್ತಾರೆ, ಹಾಗಾಗಿ ಸಂಜೆನೂ ಕೇಳಿದರೆ ಮಾಡಿ ಕೊಡ್ತೀನಿ. ಸ್ಕೂಲ್ಗೆ ಹೋಗೋ ಮಕ್ಕಳ ಮನೆಯಲ್ಲಿ ತುಂಬ ಐಟಮ್ಸು ಮಾಡಲೇಬೇಕಾಗುತ್ತಲ್ವ, ಟಿಫನ್ಸ್ ಎಲ್ಲ. ನಿಮ್ಗೆ ಯಾರಿಗೆ ಇಷ್ಟಪಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಸಹ ತಿಳಿಸ್ಕೊಡಿ. ಖಂಡಿತ ನಾನು ಅದೇ ರೀತಿ ಟ್ರೈ ಮಾಡ್ತೇನೆ ನೆಕ್ಸ್ಟ್ ಟೈಮು. ಹೊಸ ಹೊಸ ರೆಸಿಪೀಸು ಟ್ರೈ ಮಾಡ್ತಿರ್ಬೇಕಲ್ವ. ಸೊ ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳೋಣ, ತುಂಬ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಾಗಿದೆ. ಪಡ್ಡು ಉಲ್ಟಾ ಮಾಡೋದೇ ಬರುತ್ತೆ, ಇಲ್ಲಾಂದರೆ ಒಂದು ಸ್ಪೂನಿನ ಮುಖಾಂತರ ಆದರೂ ತೊಗೊಳ್ಳಿ ನೀವು. ನೋಡಿ ಮೀಡಿಯಮ್ ಸೈಜ್ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಎಲ್ಲ ಪಡ್ಡನ್ನು ಇದೇ ರೀತಿ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರಿಯಲಿ 2-3 ಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಸೊ ನೋಡಿ ಆಗಿದೆ ಈಗ. ನೋಡಿ ತಗೊಳ್ಳೋಣ ಪ್ಲೇಟಿಗೆ. ಬಿಸಿ ನನಗೆ ಭಯ ಸ್ವಲ್ಪ. ಬಿಸಿ ಅಂದರೆ ಅಡುಗೆಯಷ್ಟು ಮಾಡ್ತೀನಿ, ಬಟ್ ನನಗೆ ಬಿಸಿ ಅಂದರೆ ತುಂಬ ಭಯ. ನಾನು ತುಂಬ ಸಾಫ್ಟ್ ಇದೆ ಕೈಯೆಲ್ಲ, ಸೊ ತುಂಬ ಅಂದರೆ ರಿಯಲಿ ಹೆದರಿಕೆ ನನಗೆ. ಉಳಿದಿರೋ ಪಡ್ಡನ್ನು ಸಹ ಎಲ್ಲ ಮಾಡ್ಕೊತಾ ಇದ್ದೀನಿ ನೋಡಿ. ಮೀಡಿಯಮ್ ಉರಿ ಇಟ್ಕೊಂಡೆ ಮಾಡ್ಕೋಬೇಕು ಇದನ್ನು. ಹೈ ಫ್ಲೇಮ್ ಇಟ್ಟರೆ ರಿಯಲಿ ಬರಲ್ಲ ಇದು ಚೆನ್ನಾಗಿ. ನೋಡಿ ಹೈ ಫ್ಲೇಮ್ ಇಟ್ಟರೆ ಬರಲ್ಲ. ಪಡ್ಡು ರೆಡಿ ಆಯಿತು. ಬಾಕ್ಸ್ಗೆ ರೆಡಿ ಮಾಡಿ ಇಟ್ಟೆ ನೋಡಿ. ಚಟ್ನಿ ಮಾಡಿದ್ದೆ, ಸೊ ಹಾಗಾಗಿ ಪಡ್ಡು ಬಾಕ್ಸ್ಗೆ ಒಬ್ಬಳಿಗಷ್ಟೇ ಬಾಕ್ಸ್ ಇದೆ, ಇನ್ನೊಬ್ಳಿಗೆ ಹಾಫ್ ಡೇ ಸ್ಕೂಲ್ ಇದೆ, ಸೊ ಹಾಗಾಗಿ ಅವಳಿಗಿಲ್ಲ. ಆಗಲೇ ಚಪಾತಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಮಾರ್ನಿಂಗು ಟಿಫನ್ಗೆ ಚಪಾತಿ ಮತ್ತು ಫ್ರೂಟ್ಸು ತಿಂತೀನಿ ಅಂತ ಹೇಳಿದರು. ಸೊ ನೋಡಿ ಚಪಾತಿಗೆ ಇದು ಏನಪ್ಪ, ಹರ್ಷೀಸ್ ನ್ಯೂಟ್ರೆಲ್ಲಾ ಅಂತ ಹೇಳಿದ್ದೆ. ಇದು ಚಾಕ್ಲೇಟ್ ಫ್ಲೇವರ್ ಇದೆ, ಓರಿಯೋ ಚಾಕ್ಲೇಟ್ ಫ್ಲೇವರು. ಆ ಚಪಾತಿಗೆ ದೋಸೆಗೆಲ್ಲ ಮಕ್ಕಳು ತಿಂತಾರೆ, ಬಟ್ ನಮಗೆ ಇಷ್ಟ ಆಗಲ್ಲ. ನನಗೆ ಬೇರೆ ಅಡುಗೆ ಮಾಡಿದ್ದೀನಿ, ಪಡ್ಡಿದೆ ಅಲ್ವ, ಸೊ ಅದ್ರ ಜೊತೆಗೆ ಸಾಂಬಾರು ಸಹ ಮಾಡಿದ್ದೀನಿ. ಸೊ ನೋಡಿ ಅದನ್ನು ಇವ್ರಿಗೆ ಈಗ ಸ್ಪ್ರೆಡ್ ಮಾಡಿಕೊಂಡು ರೋಲ್ ಮಾಡಿ ಕೊಟ್ಟರೆ ಅವರು ತಿನ್ಕೊಂಡು ಹೋಗ್ತಾರೆ. ಈ ಸ್ವೀಟೆಲ್ಲ ಅದು ಹೆಂಗೆ ತಿಂತಾರೋ ಯಪ್ಪ. ನಿಮ್ಮನೇಲೂ ಇದೇ ಥರ ಮಾಡ್ತೀರಾ ಮಕ್ಕಳಿಗೆ? ಮಕ್ಕಳಿದ್ರೆ ತುಂಬ ಇರುತ್ತೆ ಅಲ್ವಾ, ಎಷ್ಟು ಐಟಮ್ ತಂದರೂ ಸಾಕಾಗಲ್ಲ ಮಕ್ಕಳಿಗೆ. ಸೊ ನೋಡಿ
ಎಲ್ಲನೂ ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನನಗೆ ವಾಯ್ಸು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ನೋಡಿ, ಎಲ್ಲನೂ ಇದೇ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮಾರ್ನಿಂಗು ಮಕ್ಕಳು ಜಾಸ್ತಿ ಟಿಫನ್ ಮಾಡಲ್ಲ ನಮ್ಮ ಹುಡುಗರು. ವೀಕ್ಲಿ 1 ಟೈಮು ಆ ಥರ ಅಷ್ಟೇ ಅವರು ಟಿಫನ್ ಸ್ವಲ್ಪ ತಿಂತಾರೆ. ಸೊ ಈ ರೀತಿ ಈಗ ಆಯಿತು. ಇದು ರೋಲ್ ಮಾಡಿ ಕಟ್ ಮಾಡಿ ಕೊಟ್ಟರೆ ಅವರು ತಿಂದ್ಕೊಂಡು ಹೋಗ್ತಾರೆ. ನೋಡಿ, ಈ ರೀತಿ ರೋಲ್ ಮಾಡಿ ಕೊಟ್ಟರೆ ಅದ್ರ ಜೊತೆಗೆ ಫ್ರೂಟ್ಸ್ ಬೇಕು ಅಂತ ಹೇಳಿದರು. ಸೊ ಇದು ನೋಡಿ, ಡ್ರ್ಯಾಗನ್ ಫ್ರೂಟ್ಸು ಗೊತ್ತಿರುತ್ತೆ ನಿಮಗೆ, ಹೆಲ್ತಿಗೆ ರಿಯಲಿ ತುಂಬ ಇದು ಸಹ ಒಳ್ಳೆಯದು. ಅಂದರೆ ಮಕ್ಕಳು ಸಾಯಂಕಾಲ ಲೇಟಾಗಿ ಬರ್ತಾರೆ, ಈವ್ನಿಂಗ್ ಟೈಮಲ್ಲಿ ಫ್ರೂಟ್ಸು ತಿನ್ನಬಾರ್ದಲ್ವ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಟೈಮಲ್ಲೇ ಫ್ರೂಟ್ಸ್ನ ಕೊಡ್ತೀನಿ. ಇಲ್ಲ ಅಂತಂದರೆ ಲಂಚ್ಗೆ ಸ್ವಲ್ಪ ಟಿಫನ್ ಹಾಕಿ ಫ್ರೂಟ್ಸ್ನ ಕಳಿಸಿರ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಇರ್ತಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನಗೆ ಇದು ನನ್ನ ಮಗಳಿಗೆ ಇಷ್ಟ. ನೋಡಿ, ಸ್ಲೈಸಸ್ ಆಗಿ ಕಟ್ ಮಾಡಿ ಇದು 1-2 ಪೀಸಸ್ ತಿನ್ಕೊಂಡು ಬ್ರೇಕ್ಫಾಸ್ಟು ರೆಡಿ ಆಗಿದೆ. ಸೊ ಇದು ಕಿವಿ ಫ್ರೂಟ್ಸ್ ನೋಡಿ 150 ಇದೆ. ಈಗ ಎಷ್ಟು ಹಾಳಾಗಿದೆ ಅಂತೇಳಿ. ಆ್ಯಕ್ಚುಲಿ ಒಂದು ಬಾಕ್ಸಲ್ಲಿ 3 ಪೀಸ್ ಬಂದಿರುತ್ತೆ, 2 ಪೀಸ್ ಹಾಳಾಗಿದೆ. ಜಸ್ಟ್ ನೋಡಿ 2 ಪೀಸ್ ಅಷ್ಟೇ ಇದೆ. ಆ 2 ಪೀಸಲ್ಲಿ ಇದೊಂದು ಪೀಸು ಸಹ ಹೋಗ್ಬಿಟ್ಟಿದೆ. ರಿಯಲಿ ದುಡ್ಡು ಕೊಟ್ಟು ತರ್ತೀವಲ್ವ, ಬೇಜಾರಾಗುತ್ತೆ ನೋಡಿ ಈ ಥರ ಆದರೆ. ಸೊ ಇದನ್ನು ನಾಳೆಗೆ ಇದ್ದರೆ ಇದು ಸಹ ವೇಸ್ಟ್ ಆಗಿಬಿಡುತ್ತೆ ಫ್ರೂಟ್ಸು ಅಲ್ವಾ. ಸೊ ಅದನ್ನು ಕಟ್ ಮಾಡಿಬಿಡೋಣ. ಕಟ್ ಮಾಡಿ ಈಗ ಇದು ಸಹ ಸ್ಲೈಸಸ್ ಆಗಿ, ಇದಕ್ಕೆ ಸಾಲ್ಟ್ ಸೇರಿಸ್ಕೊಂಡು ತಿನ್ಬೋದು, ಹಾಗೆ ತಿನ್ಬೋದು. ಮತ್ತು ಇದು ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಕಿವಿ ಫ್ರೂಟಲ್ಲಿ ಡೆಂಗ್ಯೂ ಬಂದಲ್ಲಿ ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗಿರುತ್ತಲ್ವ. ಸೊ ಆ ಟೈಮಲ್ಲಿ ಕಿವಿ ಫ್ರೂಟ್ಸ್ನ ತಿನ್ನೋದ್ರಿಂದ ಪ್ಲೇಟ್ಲೆಟ್ಸು ರೈಸ್ ಆಗುತ್ತೆ. ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ಇದಿನ್ನೂ ಸ್ವಲ್ಪ ಕಾಯಿದೆ. ಸೊ ಹಾಗಾಗಿ ಇದನ್ನು ಕಟ್ ಮಾಡೋದು ಬೇಡ, ಹಾಗೆ ಇಟ್ಬಿಡೋಣ. ಸೊ ಇವತ್ತಿನ ಬ್ರೇಕ್ಫಾಸ್ಟು ಮಕ್ಕಳಿಗೆ ನೋಡಿ ಇಷ್ಟೇ. ಮಾರ್ನಿಂಗು ಸಬ್ಜೆ ಸೀಡ್ಸು ಕುಡ್ಕೊಂಡು ಹೋಗಿದ್ದಾರೆ. ಈಗ ಈಗ ಇದನ್ನು ತಿನ್ಕೊಂಡು ಸ್ಕೂಲ್ಗೆ ಹೊರಡ್ತಾರೆ. ಇದು ಬಾಕ್ಸ್ಗೆ ರೆಡಿ ಮಾಡಿರೋದು. ಇದು ನಮಗೆ ಅಂತ ಹೇಳಿ ನಾನೀಗ ಮಶ್ರೂಮು ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ಮಶ್ರೂಮ್ ಗ್ರೇವಿನೂ ಒಂದು ಸಲ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ಸಿಂಪಲ್ಲಾಗಿ ಮಶ್ರೂಮ್ ಗ್ರೇವಿ ಚಪಾತಿಗೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಆಗುವಂತಹ ರೆಸಿಪಿ ಇದು. ಸೊ ಬಾಣಲಿ ಬಿಸಿಗೆ ಇಟ್ಕೊಂಡು 3 ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಸ್ಪೂನ್ ಆಗೋಷ್ಟು ಸಾಸಿವೆನ ತೊಗೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ಳೋಣ. 1 ಪ್ಯಾಕೆಟ್ ತೊಗೊಬಂದಿದ್ದೆ. ಗೊತ್ತಲ್ವ, ಬ್ಯಾಂಗ್ಳೂರಲ್ಲಿ ಪಾಕೆಟ್ಸಲ್ಲಿ ಆ ರೀತಿ ಮಾಡ್ತಾರೆ. ಹಳ್ಳಿ ಸೈಡ್ ಆದರೆ ನಾವು ಚೆನ್ನಾಗಿ, ಅಂದರೆ ಸೀಸನ್ ಟೈಮಲ್ಲಿ ಅಷ್ಟೇ ಸಿಗುತ್ತೆ. ಇಲ್ಲಿ ಎಲ್ಲ ಮೊಳಕೆ ಥರ ಮಾಡಿ ಬೆಳೆಸಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಪಾಕೆಟ್ಸೇ ಸಿಗುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನು ಒಂದನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಯಾವುದಾದ್ರೂ ಅಷ್ಟೇ ಸಿಂಪಲ್ಲಾಗಿ ಬೇಕು ಅಂತಂದರೆ, ಜಸ್ಟ್ ಬೇಗ ಆಗಬೇಕು ಅಂದರೆ ಬೇಗ ಸಿಂಪಲ್ಲಾಗಿ ಮಾಡ್ಕೋತೀನಿ. ಈಗ ಮಶ್ರೂಮು ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ. ತುಂಬ ಮಣ್ಣೆಲ್ಲ ಇರುತ್ತೆ. ಸೊ ಹಾಗಾಗಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾವುದೇ ನಾವು ವಸ್ತು ಹೊರಗಡೆಯಿಂದ, ಅಂಗಡಿಯಿಂದ ತರಕಾರಿ ಎಲ್ಲ ತಂದರೆ ಉಪ್ಪು ಮತ್ತು ಬಿಸಿ ನೀರು, ಇಲ್ಲ ಅಂತಂದರೆ ಬರೀ ಉಪ್ಪನ್ನು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಅದರಲ್ಲಿರುವಂಥ ಕೆಮಿಕಲ್ಸ್ ಎಲ್ಲ ಹಾಳಾಗುತ್ತೆ. ಆಗ ನಮಗೆ ರುಚಿ ಇರುತ್ತೆ. ಈಗ ನೋಡಿ, ಮಶ್ರೂಮನ್ನು ಸೇರಿಸ್ಕೊಂಡಾಯಿತು. ಧನಿಯಾ ಪೌಡರು 1 ಸ್ಪೂನು, ಚಿಲ್ಲಿ ಪೌಡರ್ 1/2 ಸ್ಪೂನು, ಹಾಗೆ ಅರಿಶಿಣ 1/2 ಸ್ಪೂನು ಸೇರಿಸ್ಕೊಂಡು ನಾನಿಲ್ಲಿ
ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ನೀರನ್ನು ಏನನ್ನು ಬಳಸ್ತಾ ಇಲ್ಲ ನಾನು. ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ ನಾವು, ಸೊ ಹಾಗಾಗಿ ಮಶ್ರೂಮ್ಗೆ ಜಾಸ್ತಿ ನೀರು ಸೇರಿಸೋದು ಬೇಡ. ಇದು ಗ್ರೇವಿ ಟೈಪ್ ಅಲ್ಲ, ಸೊ ಹಾಗಾಗಿ ಲೈಟಾಗಿ ಮಾಡ್ಕೋತಾ ಇರೋದು. ಚಪಾತಿ, ದೋಸೆ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಇದು. ನಾನಿವತ್ತು ಚಪಾತಿ ಮಾಡಿದ್ದೆ. ನೋಡಿ, ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಕುಕ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಮಶ್ರೂಮ್ ಫ್ರೈ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡ್ರೆ ರುಚಿಕರವಾದಂತಹ ಫ್ರೈ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.